ಲಕ್ಷ್ಮೀ ಪ್ರತ್ಯಂಗಿರ ದೇವಿ ದೇವಾಲಯ ಎಲಿಯೂರು ಗ್ರಾಮ ತೋಟದ ತಪೋವನ ಶಿರಾ ತಾಲೂಕು. ಇಲ್ಲಿಂದ 4 ಕಿಲೋಮೀಟರ್ ದೇವಸ್ಥಾನ ಇದೆ. ಹೋದ ವರ್ಷ ಅಲ್ಲಿ ನಮ್ಮ ದೇವಸ್ಥಾನಕ್ಕೆ ಮಹಾರಾಜರು ಬಂದಿದ್ರು. ಅಲ್ಲಿಂದ ಇಲ್ಲಿಗೆ ಬಂದು ಭೂಮಿ ಪೂಜೆ ಮಾಡಿರು. ಅದೊಂದು ವಿಶೇಷವಾಗಿತ್ತು. ಹಾಗೆ ತಾಯಿಯ ಪ್ರತ್ಯಂಗಿರ ದೇವಿಯ ಪಾದದಡಿಯಲ್ಲಿ ನಮಸ್ಕರಿಸುತ್ತಾ ಅಂಬಾಭವಾನಿ ದೇವಿಯ ಪಾದದಡಿಯಲ್ಲಿ ನಮಸ್ಕರಿಸುತ್ತಾ ಪ್ರತಿಯೊಂದು ಇನ್ವಿಟೇಷನ್ ಭಾಗದಲ್ಲಿ ಮಹಾರಾಷ್ಟ್ರದಲ್ಲಿ ತುಳಜಾ ಭವಾನಿ, ಕರ್ನಾಟಕದಲ್ಲಿ ಅಂಬಾಭವಾನಿ ಅಂತ ಹಾಕಿರೋದು ನೋಡ್ರೆ ಬಹಳ ಸಂತೋಷ ಆಗ್ತಾ ಇದೆ. ಏಕೆಂದ್ರೆ ನಾವೆಲ್ಲರೂ ಕೂಡ ಮಹಾರಾಷ್ಟ್ರಕ್ಕೆ ಅಲ್ಲಿಗೆ ಇಲ್ಲಿಂದ ತುಳಜಾ ಭವಾನಿ ನೋಡೋದು ಬಹಳ ಕಷ್ಟ, ದೂರದ ಭಾಗ. ಅಷ್ಟು ದೂರ ಕೆಲವರಿಗೆ ಹೋಗ್ಲಿಕ್ಕಾಗುತ್ತೆ, ಕೆಲವ್ರಿಗೆ ಹೋಗ್ಲಿಕ್ಕಾಗಲ್ಲ. ಇಂಥ ಒಂದು ನಮ್ಮ ಶಿರಾ ಭಾಗದಲ್ಲಿ ಒಂದು ಪುಣ್ಯಕ್ಷೇತ್ರ ಆಗಿರುವಂಥದ್ದು ಮಹಾನ್ ಪುಣ್ಯ. ಹಾಗಾಗಿ ತಾಯಿಯ ಪಾದದಡಿಯಲ್ಲಿ ನಮಸ್ಕರಿಸುತ್ತಾ, ಹಾಗೆ ನನ್ನ ಪೂಜ್ಯ ಗುರುಗಳಾದಂತ ಡಾಕ್ಟರ್ ಗೋಪಾಲ ಕೃಷ್ಣ ಶರ್ಮಾ ಗುರೂಜಿ ಅವರಿಂದಲೇ ಇಷ್ಟು ಬಸವರಾಜ ಶಾಸ್ತ್ರಿ ಈ ಶಿರಾದಲ್ಲಿ ಕೂಡ ಒಂದು ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿರುವಂತದ್ದು. ಗುರೂಜಿ ಅವರಿಗೆ ಎಷ್ಟು ನಾನು ಧನ್ಯವಾದಗಳು ಹೇಳಿದ್ರು ಸಾಕಾಗಲ್ಲ. ಗುರುವನ್ನು ನಂಬಿದರೆ ಗುರಿಯನ್ನು ಸಾಧನೆ ಮಾಡಬಹುದಂತೆ. ಗುರೂಜಿ ಅವರ ಆಶೀರ್ವಾದದಿಂದ ಇವತ್ತು ಲಕ್ಷ್ಮೀ ಪ್ರತ್ಯಂಗಿರ ದೇವಿ ದೇವಸ್ಥಾನ ಆಗಿ ಈಗಾಗಲೇ ಸಾವಿರಾರು ಜನ ನಮ್ಮ ಕ್ಷೇತ್ರಕ್ಕೆ ಬಂದು ಹೋಗ್ತಾ ಇದ್ದಾರೆ. ಸಾಧಾರಣ ಅಮಾವಾಸ್ಯ ಪೌರ್ಣಮಿ ದಿನದಿಂದ 3-4 ಸಾವಿರ ಜನ ಅಲ್ಲಿ ಬಂದು ಹೋಗ್ತಾ ಇರೋದು ನೋಡ್ರೆ, ಇಲ್ಲಿ ತುಂಬಾ ಜನ ಇರುವಂತರು ಕೂಡ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೀರಾ, ಬಹಳ ಸಂತೋಷ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಿತ್ಯ ದಾಸೋಹ ಕೂಡ ನಮ್ಮ ಗುರೂಜಿ ಅವರ ಆಶೀರ್ವಾದದಿಂದ ಮಾಡಿದ್ದೀವಿ. ತದನಂತರ ಅಮಾವಾಸ್ಯ ಪೌರ್ಣಮಿ ದಿವಸ ಬೆಳಿಗ್ಗೆ 8ರಿಂದ ರಾತ್ರಿ 12 ಗಂಟೆವರೆಗೂ ಕೂಡ ಪ್ರಸಾದ ನಡೀತಾ ಇರುತ್ತೆ. ಇದೆಲ್ಲ ಆಗ್ತಾ ಇರುವಂತದ್ದು ನಮ್ಮ ಗುರೂಜಿ ಅವರ ಆಶೀರ್ವಾದದಿಂದ. ನಮ್ಮ ಗುರೂಜಿ ಅವರು ನಮ್ಮ ಶಿರಾ ಬಂದಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ನನಗೆ ಬಹಳ ಸಂತೋಷ ಆಯಿತು. ಅದೇ ರೀತಿ ನಮ್ಮ ಏನು ಈ ದೇವಸ್ಥಾನದ ಅಧ್ಯಕ್ಷರಾಗಿದ್ದಾರೆ ನಮ್ಮ ವೆಂಕಟೇಶ್ ಅಣ್ಣನವರು ಬಹಳ ಒಂದು ಅದ್ಭುತವಾದಂತ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಉಪಾಧ್ಯಕ್ಷರು ಕೂಡ ಬಹಳ ನಮ್ಗೆ ಆತ್ಮೀಯರಾಗಿದ್ದಾರೆ. ವೆಂಕಟೇಶ್ ಅಣ್ಣನವರು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ದೇವಸ್ಥಾನ ನೋಡಿದ ತಕ್ಷಣ ನನ್ಗೆ ಆಶ್ಚರ್ಯ ಆಗೋಗ್ಬಿಡ್ತು. ಹೋದ ವರ್ಷ ಅನಿವಾರ್ಯ ಪರಿಚಯ ನೋಡಿ ನಮ್ಗೆ ಮೈಸೂರು ಮಹಾರಾಜರು ಬಂದ್ರು. ಅದಕ್ಕೆ ಮುಂಚೆ ಇಲ್ಲಿ ಬಂದೋಗಿದ್ರಂತೆ ಶಿರಾಕ್ಕೆ, ನನಗೆ ಗೊತ್ತಿಲ್ಲ. ನಾನೇ ನಮ್ಮ ಶಿರಾಕ್ಕೆ ಫಸ್ಟ್ ಟೈಮ್ ಬರ್ತಾ ಇದಾರೆ ಮಹಾರಾಜರು ಅಂತೇಳಿ ನಾವು ಹೋಗಿ ಕರ್ಕೊಂಡು ಬಂದಾಗ ವೆಂಕಟೇಶ್ ಅಣ್ಣರು ನಮ್ಮ ಉಪಾಧ್ಯಕ್ಷರು ಎಲ್ಲರೂ ಕೂಡ ಅವ್ರ ಜೊತೆ ಬಂದು ನಮ್ಗೆ ವೇದಿಕೆ ಮೇಲೆ ಹಂಚ್ಕೊಂಡಿದ್ದು ಬಹಳ ಸಂತೋಷ ಆಯ್ತು. ಇಂಥ ಒಂದು ಪುಣ್ಯಕ್ಷೇತ್ರ ನಮ್ಮ ಶಿರಾದಲ್ಲಾಗಿರುವಂತದ್ದು ಬಹಳ ಸಂತೋಷ. ಯಾಕೆಂದ್ರೆ ಯಾವ ಊರಿನಲ್ಲಿ ದೈವ ಅಂಶಗಳು ಹೆಚ್ಚಿನದಾಗಿರುತ್ತೋ ಆ ಒಂದು ಕ್ಷೇತ್ರ ಏನು ಶಿರಾ ನಗರ ಇದೆ ಒಂದು ಅದ್ಭುತವಾಗಿ ಬೆಳೆಯುತ್ತದೆ. ಯಾವ ಭಾಗದಲ್ಲಿ ನೋಡಿದ್ರು ಕೂಡ ಹೃದಯ ಭಾಗದಲ್ಲಿ ದುರ್ಗಮ್ಮ ಇರುವಂತದ್ದು, ಗಣಪತಿ ಇರುವಂತದ್ದು, ಇಲ್ಲಿ ಅಂಬಾಭವಾನಿ ಇರುವಂತದ್ದು, ಈ ಭಾಗದಲ್ಲಿ ಶಿರಡಿ ದೇವಸ್ಥಾನ ಇರ್ಬೋದು, ಆ ಭಾಗದಲ್ಲಿ ಶಿರಡಿ ದೇವಸ್ಥಾನ ಇರ್ಬೋದು. ಈ ಭಾಗದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ವಿಶೇಷವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ದೇವಸ್ಥಾನಗಳು ಬೆಳೀತಾ ಇದ್ದಷ್ಟು ನಮ್ಮ ಶಿರಾ ನಗರ ಅದ್ಭುತವಾಗಿ ಬೆಳೀತಾ ಇರುತ್ತೆ. ಶಿರಾ ತಾಲೂಕು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ಈ ಭಾಗ ಬಂದ್ಬಿಟ್ಟು ನಾನ್ ನೋಡ್ದಂಗೆ ಇದು ಏನು ನಾವು ದೇವಮೂಲೆ ಏನೋ ವಾಸ್ತು ನೋಡಿದಾಗ ದೇವಮೂಲೆಯಲ್ಲಿ ಈ ಕ್ಷೇತ್ರ ಇರುವಂತದ್ದು ನಮ್ಮ ಶಿರಾಕ್ಕೆ. ಹಾಗಾಗಿ ಇದೊಂದು ದೊಡ್ಡ ಮಟ್ಟದಲ್ಲಿ ಬೆಳೀತದೆ. ನಮ್ಮ ಮಹಾರಾಜರು ಏನ್ ಹೇಳಿದ್ರು, ಏನು ಕ್ಷೇತ್ರದಲ್ಲಿ ಇನ್ನ ದೊಡ್ಡ ಮಟ್ಟದಲ್ಲಿ ಕಲ್ಯಾಣಗಳಾಗಬೇಕು, ದೊಡ್ಡ ಮಟ್ಟದಲ್ಲಿ ಏನೋ ಇಲ್ಲಿ ಸಂಸ್ಕೃತ ಪಾಠಶಾಲೆಗಳಾಗಬೇಕು, ಯಾವ ದೈವಾಂಶಗಳು ಇಲ್ಲಿ ಬೆಳಿಬೇಕು ಅಂತ ಏನಿದ್ದಾರೆ ಅವೆಲ್ಲ ಈ ಕ್ಷೇತ್ರದಲ್ಲಿ ಬೆಳೆಯುವಂತ ಒಂದು ಶಕ್ತಿ ನಮ್ಮ ಲಾಡ್ ಸಮಾಜದವರು ಎಷ್ಟು ಅವರ ಭಕ್ತಿ ಇದೆ. ನನಗೆ ಈ ಒಂದು ಸಮಾಜ ನೋಡಿದ್ರೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು. ಯಾಕೆಂದ್ರೆ ಎಲ್ಲರೂ ಕೂಡ ಅವರವ್ರ ವೈಯಕ್ತಿಕವಾಗಿ ಇವತ್ತು ನಾವು ಬೆಳಿಬೇಕು, ಇನ್ನೊಂದು ಮಾಡ್ಬೇಕು, ಮತ್ತೊಂದು ಮಾಡ್ಬೇಕು ಅಂತ ಒಂದು ಇರುವಂತ ಈ ಒಂದು ವೇಳೆಯಲ್ಲಿ ದೈವಕ್ಕೋಸ್ಕರ ಇವರು ಇಷ್ಟೊಂದು ಜನ ಸಮಾಜದ ಜನ ಒಂದು ಅದ್ಭುತವಾದಂತ ಒಂದು ದೇವಸ್ಥಾನ ಆಗ್ಬೇಕು. ನಮ್ಮ ಭಾಗಕ್ಕೆ ಒಂದು ಅಂಬಾಭವಾನಿ ಏನು ತುಳಜಾ ಭವಾನಿ ಅಂತ ಇರ್ಲಿಲ್ಲ, ಆ ತುಳಜಾ ಭವಾನಿ ದೇವಸ್ಥಾನ ಆಗ್ಬೇಕು ಅಂತೇಳಿ ಸಂಕಲ್ಪ ಇಟ್ಕೊಂಡು ಏನು
ಅಲ್ಲಿಂದ ನಮ್ಮ ದೇವಸ್ಥಾನಕ್ಕೆ ಬಂದ ಮಹಾರಾಜರು ಅಲ್ಲಿಂದ ಇಲ್ಲಿಗೆ ಬಂದು ಭೂಮಿ ಪೂಜೆ ಮಾಡ್ಕೊಟ್ಟು ಹೋದ್ರು. ಅಲ್ಲಿಂದ 11 ತಿಂಗಳಾಗಿದ್ದಂತ ಒಂದು ಗುಡಿಗಳಲ್ಲಿ ಇಂದ ಒಂದು ಅದ್ಭುತ ದೇವಸ್ಥಾನ ಆಗಿದೆ.